ಒಂದು ಕಡೆ ಶೋಭಾ ಕರಂದ್ಲಾಜೆಯ ವಿರುದ್ಧ ಗೋಬ್ಯಾಕ್ ಅಭಿಯಾನ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಯಾರೇ ಅಭ್ಯರ್ಥಿಯಾದರೂ ಕೂಡ ಮೋದಿ ನಮ್ಮ ಅಭ್ಯರ್ಥಿ ಅಂತ ಕೆಲಸ ಮಾಡಿ. ಬಿಜೆಪಿಯ ಕಾರ್ಯಕರ್ತರಿಗೆ ಮಾಜಿ ಸಚಿವ ಸಿಟಿ ರವಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ವೈಮನಸ್ಸು ದೇಶಕ್ಕೆ ಆಪತ್ತನ್ನು ತರಬಾರದು. ನಾವೆಲ್ಲರೂ ಕೂಡ ಒಂದೇ ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಕೆಲಸ ಮಾಡಿ. ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಅವರು ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಲಿ, ಬಿಜೆಪಿ ಅನ್ನೋದನ್ನ ಮರೆಯದೆ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ. ನೀವು ದೇಶವನ್ನು ನೋಡಿ, ದೇಶದ ನಾಯಕತ್ವವನ್ನು ನೋಡಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆಂದರೆ ನಮ್ಮ ವೈಮನಸ್ಸು ಅದು ದೇಶಕ್ಕೆ ಆಪತ್ತನ್ನು ತರಬಾರದು. ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ನಾನು ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡಿದವರಿಗೂ ಇದೇ ಮಾತು ಹೇಳಿದ್ದೀನಿ. ನಮ್ಮ ಗುರಿ ಮೋದಿ ಮತ್ತೊಮ್ಮೆ, ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಭಾವನೆಯನ್ನು ತಿಳಿಸೋದಕ್ಕಿರುವ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ. ನಿಮ್ಮ ಭಾವನೆಗಳನ್ನು ತಿಳಿಸೋದಕ್ಕೆ ಈಗಾಗಲೇ ನಮೋ ಆ್ಯಪ್ನಲ್ಲೇ ಜನಮನ್ ಸರ್ವೆನಲ್ಲಿ ಓಪನ್ ಆಪ್ಷನ್ ಕೊಟ್ಟಿದ್ದಾರೆ. ಜನಮನ್ ಸರ್ವೆನಲ್ಲಿ ನಿಮ್ಮ ಭಾವನೆ ಏನಿದೆ ಅಂತ ಸಾಮಾನ್ಯ ಕಾರ್ಯಕರ್ತ ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಲ್ಲದೆ ಪಕ್ಷದ ಕಡೆಯಿಂದ ಪಕ್ಷದ ಪದಾಧಿಕಾರಿಗಳಿಗೆ ಅವರ ಭಾವನೆ ತಿಳಿಸೋದಕ್ಕೆ ಪಾರ್ಟಿಯೇ ವೇದಿಕೆ